ಮಕ್ಕಳಾಗಿಲ್ಲ ಎಂದು ನಾದಿನಿಯ ಜೊತೆ ಅಫೇರ್ ಬೆಳೆಸಿಕೊಂಡ ಬಾವಾಜಿ. ಇವನು ರೋಹಿತ್ ಅಂತ. ರೋಹಿತ್ ತನ್ನ ನಾದಿನಿ ಸಾನ್ವಿ ರೂಮಿಗೆ ಹೋಗಿ, ನಾನು ನಿನ್ನನ್ನು ತುಂಬ ಇಷ್ಟಪಡುತ್ತಿದ್ದೇನೆ, ನಿನಗೂ ಕೂಡ ನಾನೆಂದರೆ ಇಷ್ಟ ಅಂತ ನನಗೆ ಗೊತ್ತು ಅಂತ ಹೇಳಿ ಅವಳ ಜೊತೆ ಸ್ವರ್ಗ ಸುಖ ಕಾಣುತ್ತಾನೆ. ಕತೆ ಈಗ ಫ್ಲ್ಯಾಶ್ ಬ್ಯಾಕ್ಗೆ ಹೋಗುತ್ತದೆ. ರೋಹಿತ್ ಹಾಗೂ ಪಾಯಲ್ನ ಮದುವೆಯಾಗಿ 2 ವರ್ಷವಾದರೂ ಇವರಿಗೆ ಮಕ್ಕಳಿರುವುದಿಲ್ಲ. ಇನ್ನು ಇಬ್ಬರು ಬೇರೆ ಬೇರೆ ಕಂಪನಿಗಳಲ್ಲಿ ಕೆಲಸಕ್ಕೆ ಹೋಗುತ್ತಿದ್ದು, ಒಂದು ದಿನ ಪಾಯಲ್ ರೋಹಿತ್ ಕೆಲಸಕ್ಕೆ ಹೋಗುವಾಗ ಅವನನ್ನು ತಡೆದು ಅವನ ಜೊತೆ ರೊಮ್ಯಾನ್ಸ್ ಮಾಡಲು ಟ್ರೈ ಮಾಡುತ್ತಾಳೆ. ಆವಾಗ ರೋಹಿತ್ ನನಗೀಗ ತುಂಬ ಟೈಮ್ ಆಗಿದೆ ಅಂತ ಅವಳನ್ನು ದೂರ ತಳ್ಳುತ್ತಾನೆ. ಆವಾಗ ಪಾಯಲ್, ಇವನೆಂತಹ ಪುರುಷ, ನಾನಾಗಿಯೇ ಇವನ ಮೈ ಮೇಲೆ ಬಿದ್ದರೂ ನನ್ನನ್ನು ಟಚ್ ಕೂಡ ಮಾಡುತ್ತಿಲ್ಲ, ಹೀಗೆಯೇ ಆದರೆ ನನಗೆ ಮಕ್ಕಳಾಗುತ್ತವೆಯೋ ಇಲ್ಲವೋ ಅಂತ ಚಿಂತೆ ಮಾಡುತ್ತಾ ನಿಲ್ಲುತ್ತಾಳೆ. ಅದೇ ಸಮಯಕ್ಕೆ ಅವಳ ತಂಗಿ ಸಾನ್ವಿ ಕಾಲ್ ಮಾಡಿ, ನನಗೆ 2 ತಿಂಗಳ ಕಾಲೇಜಿನ ರಜಾ ಇದೆ, ನಾನು ನಾಳೆಯೇ ನಿನ್ನ ಹತ್ತಿರ ಇರಲು ಬರುತ್ತಿದ್ದೇನೆ ಅಂತ ಹೇಳುತ್ತಾಳೆ. ಆವಾಗ ಪಾಯಲ್ ಖುಷಿಪಟ್ಟರೆ ಸಾನ್ವಿ ಮರುದಿನ ಅಲ್ಲಿಗೆ ಬಂದು ರೋಹಿತ್ನನ್ನು ತಬ್ಬಿಕೊಳ್ಳುತ್ತಾಳೆ. ಆವಾಗ ರೋಹಿತ್, ನಾನು ನೀನು ಬರುವುದನ್ನೇ ಕಾಯುತ್ತಿದ್ದೆ ಅಂತ ಸಾನ್ವಿಗೆ ಹೇಳುತ್ತಾನೆ. ಆವಾಗ ಸಾನ್ವಿ, ನಾನು ಕೂಡ ನಿನಗೆ ತೊಂದರೆ ಕೊಡಲೆಂದೇ ಇಲ್ಲಿಗೆ ಬಂದಿದ್ದೇನೆ ಅಂತ ಹೇಳುತ್ತಾಳೆ. ಆವಾಗ ರೋಹಿತ್, ನಿನ್ನಂತಹ ಸುಂದರಿ ನಾದಿನಿ ಇರಲು ನನಗೇನು ತೊಂದರೆಯಾಗುತ್ತದೆ ಅಂತ ಹೇಳಿ ಒಳಗಡೆ ಕರೆದುಕೊಂಡು ಹೋಗುತ್ತಾನೆ. ಆವಾಗ ಪಾಯಲ್ ಸಾನ್ವಿ ಹಾಗೂ ರೋಹಿತ್ಗೆ ಟೀಮ್ ಮಾಡಿಕೊಂಡು ಬರಲು ಹೋಗುತ್ತಾಳೆ. ಆವಾಗ ಸಾನ್ವಿ ಅವಳ ಓಲ್ಡ್ ಲವರ್ ರಘು ಕಾಲ್ ಮಾಡುತ್ತಾನೆ. ಆವಾಗ ಸಾನ್ವಿ ಅದನ್ನು ಕಟ್ ಮಾಡುತ್ತಾಳೆ. ಆವಾಗ ರೋಹಿತ್, ನಿನಗೆ ಯಾರಾದರೂ ಬಾಯ್ ಫ್ರೆಂಡ್ ಇದ್ದಾರಾ ಅಂತ ಕೇಳುತ್ತಾನೆ. ಆವಾಗ ಸಾನ್ವಿ, ನನಗೆ ಇದುವರೆಗೂ ನಿಮ್ಮಂತಹ ಹ್ಯಾಂಡ್ಸಮ್ ಹುಡುಗ ಸಿಕ್ಕಿಲ್ಲ ಅಂತ ಹೇಳುತ್ತಾಳೆ. ನಂತರ ರಾತ್ರಿ ಸಾನ್ವಿ ಕಿಚನ್ನಲ್ಲಿ ಅಡುಗೆ ಮಾಡುತ್ತಿರುತ್ತಾಳೆ. ಆವಾಗ ರೋಹಿತ್ ಅವಳನ್ನು ಹೋಗಿ ತಬ್ಬಿಕೊಳ್ಳುತ್ತಾನೆ. ಆವಾಗ ಸಾನ್ವಿ ಶಾಕ್ ಆದರೆ, ರೋಹಿತ್, ನಾನು ಪಾಯಲ್ ಅಂತ ಅಂದುಕೊಂಡು ನಿನ್ನನ್ನು ತಬ್ಬಿಕೊಂಡೆ, ಸಾರಿ ಅಂತ ಹೇಳುತ್ತಾನೆ. ಆವಾಗ ಸಾನ್ವಿ ಸ್ಮೈಲ್ ಕೊಡುತ್ತಾ ನಿಂತರೆ ಪಾಯಲ್ಗೆ ಅದು ಹಿಡಿಸುವುದಿಲ್ಲ. ನಂತರ ಊಟ ಮಾಡುವಾಗ ಕೂಡ ರೋಹಿತ್ ಅಡುಗೆ ತುಂಬ ಚೆನ್ನಾಗಿದೆ ಅಂತ ಸಾನ್ವಿಯನ್ನು ಹೊಗಳಿ ಅವಳ ಜೊತೆ ಫ್ಲರ್ಟ್ ಮಾಡಲು ಶುರು ಮಾಡುತ್ತಾನೆ. ಆವಾಗ ಕೂಡ ಸಾನ್ವಿ ಸುಮ್ಮನೆ ಕುಳಿತರೆ ಅವಳ ಫೋನಿಗೆ ರಘು ಮತ್ತೆ ಪದೇ ಪದೇ ಕಾಲ್ ಮಾಡಲು ಶುರು ಮಾಡುತ್ತಾನೆ. ಆವಾಗ ಸಾನ್ವಿ ಪಕ್ಕಕ್ಕೆ ಹೋಗಿ, ನನಗೆ ಕಾಲ್ ಮಾಡಬೇಡ ಅಂತ ನಾನು ನಿನಗೆ ಎಷ್ಟು ಸಲ ಹೇಳಿದ್ದೇನೆ, ನೀನೇನಾದರೂ ಇನ್ನೊಮ್ಮೆ ನನಗೆ ಕಾಲ್ ಮಾಡಿದರೆ ಸರಿ ಇರುವುದಿಲ್ಲ ಅಂತ ಬೈದು ಕಾಲ್ ಕಟ್ ಮಾಡುತ್ತಾಳೆ. ಮರುದಿನ ರೋಹಿತ್ ನನಗೆ ಇವತ್ತು ಆಫೀಸ್ಗೆ ರಜೆ ಇದೆ ಅಂತ ಮನೆಯಲ್ಲಿ ಉಳಿದು ಸಾನ್ವಿಯನ್ನು ನೋಡುತ್ತಾ ಕುಳಿತುಕೊಳ್ಳುತ್ತಾನೆ. ಆವಾಗ ಸಾನ್ವಿ, ಬಾವಾ, ನೀವು ನನ್ನನ್ನೇಕೆ ಹೀಗೆ ನೋಡುತ್ತಿದ್ದೀರಿ ಅಂತ ಕೇಳುತ್ತಾಳೆ. ಆವಾಗ ರೋಹಿತ್, ನಿನ್ನ ಕಣ್ಣುಗಳು, ನಿನ್ನ ಸೌಂದರ್ಯ ನನ್ನ ದೃಷ್ಟಿಯಿಂದ ಹೋಗುತ್ತಲೇ ಇಲ್ಲ, ನಾನು ನಿನ್ನನ್ನು ಲೈಕ್ ಮಾಡಿದ್ದೇನೆ ಅಂತ ಹೇಳುತ್ತಾನೆ. ಅದೇ ಸಮಯಕ್ಕೆ ರಘು ಅಲ್ಲಿಗೆ ಬರುತ್ತಾನೆ. ಆವಾಗ ಸಾನ್ವಿ, ನೀನೇಕೆ ಇಲ್ಲಿಗೆ ಬಂದೆ ಅಂತ ರಘುನನ್ನು ಬೈಯುತ್ತಾಳೆ. ಆವಾಗ ರಘು, ನನಗೆ ನಿನ್ನನ್ನು ಬಿಟ್ಟಿರಲು ಆಗುತ್ತಿಲ್ಲ ಅಂತ ಹೇಳುತ್ತಾನೆ. ಆವಾಗ ಕೋಪಗೊಂಡ ಸಾನ್ವಿ, ನೀನೇನಾದರೂ ಮತ್ತೊಮ್ಮೆ ನನ್ನನ್ನು ಮೀಟ್ ಆಗಲು ಟ್ರೈ ಮಾಡಿದರೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡುತ್ತೇನೆ ಅಂತ ಬೈದು ಕಳಿಸಿ ಅಳಲು ಶುರು ಮಾಡುತ್ತಾಳೆ. ಆವಾಗ ರೋಹಿತ್ ಅವಳನ್ನು ತಬ್ಬಿಕೊಂಡು ಸಮಾಧಾನ ಮಾಡುತ್ತಾನೆ. ನಂತರ ರಾತ್ರಿ ರೋಹಿತ್ ಸಾನ್ವಿ ರೂಮಿಗೆ ಹೋಗಿ, ನಾನು ನಿನ್ನನ್ನು ತುಂಬ ಇಷ್ಟಪಡುತ್ತಿದ್ದೇನೆ, ನಿನಗೂ ಕೂಡ ನಾನೆಂದರೆ ಇಷ್ಟ ಅಂತ ನನಗೆ ಗೊತ್ತು ಅಂತ ಹೇಳಿದರೆ ಸಾನ್ವಿ ನಾಚುತ್ತಾ ಸೈಲೆಂಟ್ ಆಗುತ್ತಾಳೆ. ಆವಾಗ ರೋಹಿತ್ ಅವಳೊಂದಿಗೆ ರೊಮ್ಯಾನ್ಸ್ ಮಾಡುತ್ತಾ ಸ್ವರ್ಗ ಸುಖ ಕಾಣುತ್ತಾನೆ. ಕತೆ ಈಗ ವಾಸ್ತವಕ್ಕೆ ಬರುತ್ತದೆ. ಮರುದಿನ ಪಾಯಲ್ ಸಾನ್ವಿಯ ಕಿವಿಯೋಲೆಗಳನ್ನು ನೋಡಿ, ಇವು ತುಂಬ ಸುಂದರವಾಗಿವೆ, ಇವುಗಳನ್ನು ಯಾರು ಕೊಟ್ಟಿದ್ದು ಅಂತ ಕೇಳುತ್ತಾಳೆ. ಆವಾಗ ಸಾನ್ವಿ, ಅಮ್ಮ ನನಗೆ ಹೋದ ವರ್ಷದ ಬರ್ತ್ಡೇಗೆ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ ಅಂತ ಹೇಳುತ್ತಾಳೆ. ಆವಾಗ ಪಾಯಲ್, ಅಮ್ಮನಿಗೂ ಕೂಡ ನೀನು ಮಾತ್ರ ಬೇಕು, ಅವರಿಗೆ ನನ್ನ ಬರ್ತ್ಡೇ ಕೂಡ ನೆನಪಿರುವುದಿಲ್ಲ ಬಿಡು ಅಂತ ಬೇಜಾರಾಗುತ್ತಾಳೆ. ನಂತರ ಪಾಯಲ್ ಆಫೀಸ್ಗೆ ಹೋಗುವಾಗ ರೋಹಿತ್ ಹಾಗೂ ಸಾನ್ವಿ ತುಂಬ ಕ್ಲೋಸ್ ಆಗಿ ಕುಳಿತಿರುತ್ತಾರೆ. ಆವಾಗ ಪಾಯಲ್ಗೆ ಅವರಿಬ್ಬರನ್ನು ನೋಡಿ ಮತ್ತಷ್ಟು ಬೇಜಾರಾಗುತ್ತದೆ. ನಂತರ ರಘು ಸಾನ್ವಿಗೆ ಮತ್ತೆ ಕಾಲ್ ಮಾಡುತ್ತಾನೆ. ಆವಾಗ ಸಾನ್ವಿ ಅವನನ್ನು ಬೈದರೆ ರಘು, ನೀನು ನನ್ನವಳಾಗದಿದ್ದರೆ ಬೇರೆ ಯಾರಿಗೂ ನೀನು ಸಿಗದಂತೆ ಮಾಡುತ್ತೇನೆ ಅಂತ ಬೈದು ಕಾಲ್ ಕಟ್ ಮಾಡುತ್ತಾನೆ. ನಂತರ ರೋಹಿತ್ ಆಫೀಸ್ನಿಂದ ಬೇಗನೆ ಮನೆಗೆ ಬಂದು ಸಾನ್ವಿಗೆ ಒಂದು ನೈಟಿ ಗಿಫ್ಟ್ ಮಾಡುತ್ತಾನೆ. ಆವಾಗ ಸಾನ್ವಿ, ನೀನು ಇದನ್ನು ನನಗಾಗಿ ಪ್ರೀತಿಯಿಂದ ತಂದಿದ್ದೀಯಾ ಅಂದ ಮೇಲೆ ಈಗಲೇ ಹಾಕಿಕೊಂಡು ಬರುತ್ತೇನೆ ಅಂತ ಹೇಳಿ ಅದೇ ನೈಟಿ ಹಾಕಿಕೊಂಡು ಬರುತ್ತಾಳೆ. ಆವಾಗ ಅವಳನ್ನು ನೋಡಿ ಖುಷಿಯಾದ ರೋಹಿತ್ ಅವಳ ಜೊತೆ ಸ್ವರ್ಗ ಸುಖ ಕಾಣುತ್ತಾನೆ. ನಂತರ ಪಾಯಲ್ ಮನೆಗೆ ಬಂದು ರೋಹಿತ್ ಹಾಗೂ ಸಾನ್ವಿಯನ್ನು ಕೂಗುತ್ತಾಳೆ. ಆವಾಗ ರೋಹಿತ್ ಹೊರಗಡೆ ಬಂದು ಸಾನ್ವಿ ಟೆರೆಸ್ ಮೇಲೆ ಹೋಗಿದ್ದಾಳೆ ಅಂತ ಹೇಳುತ್ತಾನೆ. ಮರುದಿನ ಸಾನ್ವಿ, ನಾನು ಮಾರ್ಕೆಟ್ಗೆ ಹೋಗುತ್ತಿದ್ದೇನೆ, ಬಾವಾ ನನ್ನನ್ನು ಡ್ರಾಪ್ ಮಾಡುತ್ತಾರೆ ಅಂತ ಪಾಯಲ್ಗೆ ಹೇಳಿ ರೋಹಿತ್ ಜೊತೆ ಹೋಗುತ್ತಾಳೆ. ನಂತರ ಸಾನ್ವಿ ಗಾಯಗೊಂಡು ವಾಪಸ್ ಮನೆಗೆ ಬರುತ್ತಾನೆ. ಆವಾಗ ಶಾಕ್ ಆದಂತಹ ಪಾಯಲ್ ಏನಾಯಿತು ಅಂತ ಕೇಳುತ್ತಾಳೆ. ಆವಾಗ ಸಾನ್ವಿ, ಯಾರೋ ಹಿಂದುಗಡೆಯಿಂದ ಬಂದು ನನ್ನ ಮೇಲೆ ಹಲ್ಲೆ ಮಾಡಿದರು ಅಂತ ಹೇಳುತ್ತಾಳೆ. ಆವಾಗ ರೋಹಿತ್, ಅದು ರಘುನೇ ಆಗಿರಬೇಕು ಅಂತ ಹೇಳುತ್ತಾ ಸಾನ್ವಿಗೆ ತುಂಬ ಕೇರ್ ಮಾಡುತ್ತಾನೆ. ಆವಾಗ ಪಾಯಲ್ಗೆ ಅವರಿಬ್ಬರ ಮೇಲೆ ಡೌಟ್ ಹೆಚ್ಚಾಗುತ್ತದೆ. ಮರುದಿನ ಪಾಯಲ್ಗೆ ತಮ್ಮ ಬೆಡ್ರೂಮಿನಲ್ಲಿ ಸಾನ್ವಿಯ ಕಿವಿಯೋಲೆ ಸಿಗುತ್ತದೆ. ಆವಾಗ ಪಾಯಲ್ ಅವರಿಬ್ಬರ ಮೇಲೆ ಕೋಪಗೊಂಡರೆ ನಂತರ ಅದೇ ದಿನ ಸಾನ್ವಿಗೆ ತಾನು ಪ್ರೆಗ್ನೆಂಟ್ ಅಂತ ಗೊತ್ತಾಗಿ ರೋಹಿತ್ನನ್ನು ಮನೆಗೆ ಕರೆಯಿಸಿ, ನಾನು ನಿನ್ನ ಮಗುವಿಗೆ ತಾಯಿ ಆಗುತ್ತಿದ್ದೇನೆ, ನೀನು ಅಕ್ಕನಿಗೆ ಡೈವರ್ಸ್ ಕೊಟ್ಟು ನನ್ನನ್ನು ಮದುವೆಯಾಗು ಅಂತ ಹೇಳುತ್ತಾಳೆ. ಆವಾಗ ರೋಹಿತ್ ಸೈಲೆಂಟ್ ಆಗುತ್ತಾನೆ. ಮರುದಿನ ಸಾನ್ವಿ ರೋಹಿತ್ ಜೊತೆ ಹೊರಗಡೆ ಹೋಗಿ, ನೀನು ಅಕ್ಕನಿಗೆ ಡೈವರ್ಸ್ ಯಾವಾಗ ಕೊಡುತ್ತೀಯಾ, ನಾನು ನಿನ್ನನ್ನು ಮದುವೆಯಾಗಲು ತುಂಬ ಕ್ಯೂರಿಯಾಸಿಟಿಯಿಂದ ಕಾಯುತ್ತಿದ್ದೇನೆ ಅಂತ ಹೇಳುತ್ತಾಳೆ. ಆವಾಗ ರೋಹಿತ್, ಆದಷ್ಟು ಬೇಗ ನಾನು ನಿನ್ನನ್ನು ಮದುವೆಯಾಗುತ್ತೇನೆ ಅಂತ ಅವಳನ್ನು ತಬ್ಬಿಕೊಳ್ಳುತ್ತಾನೆ. ಆವಾಗ ಅದೆಲ್ಲವನ್ನು ಕದ್ದು ನೋಡಿದ ರಘು,
ನೀನು ನನಗೆ ಮೋಸ ಮಾಡಿ ನಿನ್ನ ಭಾವನೆಯೇ ಮದುವೆಯಾಗುತ್ತೀಯ, ನಾನು ನಿನ್ನನ್ನು ಸುಮ್ಮನೆ ಬಿಡಲಾರೆ ಅಂತ ಸಾನ್ವಿ ಮೇಲೆ ಕೋಪಗೊಳ್ಳುತ್ತಾನೆ. ನಂತರ ಅದೇ ದಿನ ರಾತ್ರಿ ಸಾನ್ವಿ ಮೇಲೆ ಹಲ್ಲೆಯಾಗುತ್ತದೆ. ಆವಾಗ ಸಾನ್ವಿ ಕಿರಿಚಿಕೊಂಡರೆ ಆ ಹಲ್ಲೆಗಾರ ತಪ್ಪಿಸಿಕೊಂಡು ಓಡಿ ಹೋಗುತ್ತಾನೆ. ಆವಾಗ ಸಾನ್ವಿ ಜೊತೆ ಮನೆಯವರೆಲ್ಲ ಅಪ್ಸೆಟ್ ಆದರೆ ಮರುದಿನ ರೋಹಿತ್ ಪಾಯಳ್ಳ ಹಣದಿಂದ ನನ್ನ ಮನೆ ನಡೆಯುತ್ತಿದೆ, ಅವಳಿಗೆ ಡೈವರ್ಸ್ ಕೊಟ್ಟು ನಾನೇನು ಮಾಡಲಿ, ಇನ್ಮೇಲೆ ನಿನಗೆ ಒಂದು ಗತಿ ಕಾಣಿಸದೆ ಬಿಡಲಾರೆ ಅಂತ ಸಾನ್ವಿ ಮೇಲೆ ಕೋಪ ಮಾಡಿಕೊಳ್ಳುತ್ತಾನೆ. ಮರುದಿನ ಸಾನ್ವಿ ರೋಹಿತ್ಗೆ ಕಾಲ್ ಮಾಡಿ ನೀನು ಅಕ್ಕನಿಗೆ ಯಾವಾಗ ಡೈವರ್ಸ್ ಕೊಡ್ತೀಯ ಅಂತ ಕೇಳುತ್ತಾಳೆ. ಆವಾಗ ರೋಹಿತ್ ಆದಷ್ಟು ಬೇಗ ಕೊಡುತ್ತೇನೆ ಅಂತ ಹೇಳುತ್ತಾನೆ. ಆವಾಗ ಸಾನ್ವಿ ನಾನು ನಿನಗೋಸ್ಕರ ಬೆಡ್ರೂಮಿನಲ್ಲಿ ಕಾಯುತ್ತಿದ್ದೇನೆ, ಬೇಗನೆ ಮನೆಗೆ ಬಾ ಅಂತ ಹೇಳುತ್ತಾಳೆ. ನಂತರ ಮಾಸ್ಕ್ ಹಾಕಿಕೊಂಡು ಮನೆಗೆ ಬಂದ ಯಾರೋ ಸಾನ್ವಿ ಮೇಲೆ ಹಲ್ಲೆ ಮಾಡುತ್ತಾರೆ. ಆವಾಗ ಸಾನ್ವಿ ಅವರ ಮುಖ ನೋಡಿ ನೀನಾ ಅಂತ ಕೇಳಿದರೆ ಆ ವ್ಯಕ್ತಿ ಫ್ಲವರ್ ವಾಸ್ನಿಂದ ಹೊಡೆದು ಸಾನ್ವಿಯನ್ನು ಕೊಲೆ ಮಾಡಿ ಹೋಗುತ್ತಾನೆ. ನಂತರ ಅಲ್ಲಿಗೆ ಬಂದ ಪೊಲೀಸರು ನಿಮಗೆ ಯಾರ ಮೇಲಾದರೂ ಡೌಟ್ ಇದೆಯಾ ಅಂತ ರೋಹಿತ್ನನ್ನು ಕೇಳುತ್ತಾರೆ. ಆವಾಗ ರೋಹಿತ್ ರಘುನ ಹೆಸರು ಹೇಳುತ್ತಾನೆ. ಆಮೇಲೆ 2 ದಿನಗಳ ನಂತರ ಪೊಲೀಸರು ರಘುನನ್ನು ಕರೆದುಕೊಂಡು ವಾಪಸ್ ರೋಹಿತ್ ಮನೆಗೆ ಬರುತ್ತಾರೆ. ಆವಾಗ ರಘು ಏನಾದರೂ ಸತ್ಯ ಹೇಳಿದನಾ ಅಂತ ಕೇಳುತ್ತಾನೆ. ಆವಾಗ ಪೊಲೀಸರು ನಿಮಗೂ ಹಾಗೂ ಸಾನ್ವಿಯ ನಡುವೆ ಅಫೇರ್ ಇತ್ತು, ಸಾನ್ವಿ ನಿಮ್ಮಿಂದ ಪ್ರೆಗ್ನೆಂಟ್ ಆಗಿದ್ದಳು ನಿಜ ತಾನೆ ಅಂತ ರೋಹಿತ್ನನ್ನು ಕೇಳುತ್ತಾರೆ. ಆವಾಗ ರೋಹಿತ್ ಹೌದು, ಆದರೆ ನಾನು ಅವಳ ಕೊಲೆ ಮಾಡಿಲ್ಲ ಅಂತ ಹೇಳುತ್ತಾನೆ. ಆವಾಗ ಪೊಲೀಸರು ನೀವು ಸಾನ್ವಿಯ ಕೊಲೆ ಮಾಡಿಲ್ಲವೆಂದು ನಮಗೆ ಗೊತ್ತಿದೆ, ಕೊಲೆ ಮಾಡಿದವರು ಪಾಯಲ್. ಅವತ್ತು ಪಾಯಲ್ ಸಾನ್ವಿಯನ್ನು ಕೊಲೆ ಮಾಡುವಾಗ ಸಾನ್ವಿಯ ಫೋನಿನಲ್ಲಿ ರೆಕಾರ್ಡ್ ಆದಂತಹ ದೃಶ್ಯವನ್ನು ಅವರಿಬ್ಬರಿಗೂ ತೋರಿಸುತ್ತಾರೆ. ಆವಾಗ ಪಾಯಲ್ ಸಾನ್ವಿನಿಂದ ರೋಹಿತ್ನನ್ನು ಕಸಿದುಕೊಳ್ಳಲು ಟ್ರೈ ಮಾಡಿದಳು. ಅದೆಲ್ಲವನ್ನು ನೋಡಿ ನನಗೆ ಸಹಿಸಲಾಗಲಿಲ್ಲ, ಹಾಗಾಗಿ ನಾನೇ ಸಾನ್ವಿಯನ್ನು ಕೊಲೆ ಮಾಡಿಬಿಟ್ಟೆ ಅಂತ ಪೊಲೀಸರಿಗೆ ಹೇಳುತ್ತಾಳೆ. ಕೊನೆಗೂ ಪೊಲೀಸರು ಪಾಯಲನ್ನು ಅರೆಸ್ಟ್ ಮಾಡುತ್ತಾರೆ. ಕತೆ ಇಲ್ಲಿಗೆ ಮುಗಿಯುತ್ತದೆ. ಈ ವಿಡಿಯೋವನ್ನು ಪೂರ್ತಿ ನೋಡಲು ಶಿಮಾರು ಎಂಬ ಯೂಟ್ಯೂಬ್ ಚಾನಲ್ನಲ್ಲಿ ಪ್ಯಾರಿ ಸಾಲಿ ಎಂದು ಹುಡುಕಿ ನೋಡಬಹುದು.